ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಡ್ತಾ ಇದೆ ಅನ್ನೋದಕ್ಕೆ ಹತ್ತಾರು ಉದಾಹರಣೆಗಳು ಸಿಗ್ತಾ ಇವೆ. ಅದು ಇವತ್ತಿನ ಬಂಟ್ವಾಳದ ಪ್ರಕರಣವೇ ಆಗಿರಬಹುದು ಅಥವಾ ಇತ್ತೀಚೆಗೆ ಅಕ್ರಮ ಚಟುವಟಿಕೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಎಷ್ಟೋ ಪ್ರಕರಣಗಳು ಇರಬಹುದು. ಆದರೆ ಇದೆಲ್ಲಕ್ಕಿಂತ ಭಿನ್ನವಾಗಿ ನಿಂತಿದ್ದು ಜನರನ್ನ ರಕ್ಷಣೆ ಮಾಡಬೇಕಾದ, ಜನರಿಗೆ ಅಭಯವನ್ನ ಕೊಡಬೇಕಾದಂತಹ, ಜನಸ್ನೇಹಿಯಾಗಿರಬೇಕಾದಂತಹ ಪೊಲೀಸ್ ವ್ಯವಸ್ಥೆನೇ ಒಂದು ಪುಟ್ಟ ಮಗುವಿನ ದಾರುಣ ಅಂತ್ಯಕ್ಕೆ ಕಾರಣವಾದಂಥ ಘಟನೆ ಮಾತ್ರ ಜನರಿಗೆ ಆಕ್ರೋಶವನ್ನು ಹೆಚ್ಚಿಸಿದೆ. ಮಂಡ್ಯದಲ್ಲಿ ನಡೆದಂಥ ಘಟನೆ, ಪುಟ್ಟ ಮಗುವನ್ನು ಕರ್ಕೊಂಡು ಕುಟುಂಬ ಒಂದು ಬೈಕ್ನಲ್ಲಿ ಹೋಗ್ತಿದ್ದಾಗ ಆ ಬೈಕ್ನ ತಪಾಸಣೆಗಾಗಿ ಸಂಚಾರಿ ಪೊಲೀಸರು ಬೈಕನ್ನು ತಡೆದಾಗ ಸಹಜವಾಗಿಯೇ ಗಾಬರಿಯಾಗುವಂತಹ ಆ ಬೈಕ್ ಸವಾರ ಮಗುವಿನ ಆ ಪೋಷಕರು ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕಿದಾಗ ಮಗು ಬೈಕ್ನಿಂದ ಬಿದ್ದು ಹೋಗುತ್ತೆ. ಅಲ್ಲಿ ಮಗುವಿನ ತಲೆಗೆ ಪೆಟ್ಟು ಬಿದ್ದು ಮಗು ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿಗೆ ಬರುತ್ತೆ. ಇದಾದ ನಂತರ ಸರ್ಕಾರ, ಇದಕ್ಕೆ ಜನರ ಆಕ್ರೋಶಕ್ಕೆ ತುತ್ತಾದ ಸರ್ಕಾರ 10 ಲಕ್ಷ ಹಣ ಘೋಷಣೆ ಏನೇನೋ ಹೇಳುತ್ತೆ. ಪೊಲೀಸ್ ಇಲಾಖೆ ಆ ಅಧಿಕಾರಿ ಆ ಸ್ಥಳದಲ್ಲಿದ್ದಂಥ ಸಂಚಾರಿ ಪೊಲೀಸರ ಮೇಲೆ ಕ್ರಮ ತಗೋತೀವಿ, ಅಮಾನತು ಮಾಡ್ತೀವಿ ಎಲ್ಲವನ್ನ ಹೇಳ್ತಾರೆ. ಆದರೆ ಏನೇ ಮಾಡಿದರೂ ಕೂಡ ಆ ಮಗುವಿನ ಜೀವವನ್ನು ವಾಪಸ್ ತರೋದಕ್ಕಾಗತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಮೇಲೆ ಸ್ವತಃ ಆ ಕುಟುಂಬದವರೇ ಕೇಳ್ತಾರೆ ಮಾಧ್ಯಮದ ಮುಂದೆ, ನೀವು 10 ಲಕ್ಷ ಕೊಡ್ತೀನಿ ಅಂತ ಹೇಳ್ತೀರಲ್ಲ, ನಾವೇ 10 ಲಕ್ಷ ಕೊಡ್ತೀವಿ, ಆ ಮಗುವಿನ ಪ್ರಾಣ ತಂದು ಕೊಡೋಕ್ಕಾಗತ್ತಾ ಅಂತ. ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡೋಕ್ಕಾಗತ್ತಾ? ಸರ್ಕಾರದ ಕೈಯಲ್ಲಿ ಯಾವುದಾದ್ರೂ ಪ್ರಾಣವನ್ನು ಉಳಿಸೋದಕ್ಕಾಗತ್ತಾ? ಆದರೆ ಪ್ರಾಣವನ್ನು ರಕ್ಷಣೆ ಮಾಡಬೇಕಾದಂಥವರೇ ಆ ಪ್ರಾಣದ ಭಕ್ಷಕರಾದರೆ, ಆ ಪ್ರಾಣ ಹೋಗಲಿಕ್ಕೆ ಕಾರಣ ಆದರೆ, ಇನ್ನು ಇವರು ಹೇಗೆ ಜನಸಾಮಾನ್ಯರಿಗೆ ಬದ್ಧತೆಯಿಂದ ಇದ್ದುಕೊಂಡು ಅವರಿಗೆ ಅವರನ್ನು ಅಭಯ ನೀಡಿ ಅವರಿಗೆ ಶಕ್ತಿ ತುಂಬುತ್ತಾರೆ ಸಮಾಜದಲ್ಲಿ. ಪೊಲೀಸರನ್ನು ಕಂಡ್ರೇನೆ ಈ ಸಮಾಜದಲ್ಲಿ ಜನ ಧೈರ್ಯ ತಂದ್ಕೊಳ್ಳೋದಕ್ಕಿಂತ ಭಯ ಪಡೋದು ಹೆಚ್ಚಾಗುತ್ತೆ. ಪೊಲೀಸರು ಬಂದ್ರು ಅಂದ್ರೆ ನಮ್ಮನ್ನ ಯಾವ ಕಾರಣ ಹೇಳಿ ಅವರು ಹೊಡಿತಾರೋ, ಯಾವ ಕಾರಣಕ್ಕೆ ನಮ್ಮನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೋ, ಯಾವ ಕಾರಣಕ್ಕೆ ನಮ್ಮ ಹತ್ರ ವಸೂಲಿಗಿಳಿತಾರೋ, 1000 ಕೊಡು, 2000 ಕೊಡು, 5000 ಕೊಡು, ಈ ಕಾರಣಕ್ಕೆ ಜನ ಭಯ ಪಡೋದ್ರಿಂದಾನೇ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಕಂಡಲ್ಲಿ ರಸ್ತೆಯಲ್ಲಿ ಸವಾರರನ್ನ, ಬೈಕ್ಗಳನ್ನು, ಕಾರ್ಗಳನ್ನು ಅಡ್ಡ ಹಾಕಬಾರದು ಅಂತ ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅದೆಲ್ಲವನ್ನು ಉಲ್ಲಂಘಿಸಿ ತಪಾಸಣೆಗೆ ಅಂತ ಅದರಲ್ಲೂ ಬೈಕ್ಗಳ ಮೇಲೆ ಒಂಥರ ವಸೂಲಿಗಿಳಿತಾರೆ ಸಂಚಾರಿ ಪೊಲೀಸರು ಹಲವು ಬಾರಿ. ಇದರ ಬಗ್ಗೆ ಅದು ಎಷ್ಟೇ ಕಟ್ಟುನಿಟ್ಟಿನ ಆದೇಶಗಳಾದರೂ ಕೂಡ ಯಾವುದೇ ರೀತಿಯಲ್ಲಿ ಆ ಪೊಲೀಸ್ ವ್ಯವಸ್ಥೆ ಅಂತೂ ಸುಧಾರಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ಇಂತಹ ಘಟನೆಗಳು ಆಗಾಗ ನಡೀತಾ ಇದ್ರೂ ಕೂಡ ಆ ಮಗುವಿನ ದಾರುಣ್ಯ ಅಂತ್ಯದಿಂದಾಗಿ ಇಡೀ ರಾಜ್ಯದಲ್ಲಿ ಈ ಘಟನೆ ಗಮನ ಸೆಳೆದಿದೆ. ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದಾದ ನಂತರ ಗೃಹ ಸಚಿವರು, ಸಾರಿಗೆ ಸಚಿವರು ಈ ಒಂದು ಸರ್ಕಾರದ ವ್ಯವಸ್ಥೆ ಸೇರಿಕೊಂಡು ಟೋಯಿಂಗ್ ಮಾಡಬೇಕು ಅನ್ನುವಂಥ ವಿಚಾರವನ್ನ ಈಗ ಮುನ್ನೆಲೆಗೆ ತಂದಿದೆ. ಅದನ್ನು ಮಾಡ್ತೀವಿ ಅಂತ ಹೊರಟಿದೆ. ಬೆಂಗಳೂರಿನಂಥ ಭಾಗದಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿದ್ದಂಥ ವಾಹನಗಳನ್ನು ಟೋಯಿಂಗ್ ಮಾಡ್ತೀವಿ, ತಗೊಂಡು ಹೋಗ್ತೀವಿ ಅನ್ನುವಂಥದ್ದು. ಒಟ್ಟಾರೆ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಸರ್ಕಾರ ಕೆಲಸ ಮಾಡಬೇಕು, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಆದರೆ ಜನಸಾಮಾನ್ಯರನ್ನು ಈ ರೀತಿಯಲ್ಲಿ ನರಕಕ್ಕೆ ಗುರಿಪಡಿಸಿ, ಹಿಂಸೆಗೆ ಗುರಿಪಡಿಸಿ ಅದರಿಂದ ವಸೂಲು ಮಾಡೋದಕ್ಕೆ, ಜನರಿಂದ ದಂಡವನ್ನು ವಸೂಲಿ ಮಾಡುವಂಥ ನೆಪದಲ್ಲಿ ಪೊಲೀಸರು ಬಹುತೇಕ ಬಾರಿ ಅವರ ಕೈಯಿಂದ ಯಾವುದೇ ಚಲನ್, ಅವರಿಗೆ ಯಾವುದೇ ಚೀಟಿಯನ್ನು ನೀಡದೆ 100 ರೂಪಾಯಿ 200 ರೂಪಾಯಿ ಅವರಿಂದ ಕಸ್ಕೊಂಡು ಕಳಿಸೋದೇ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರಿಂದ ಆಗಾಗ ಬರ್ತಾ ಇರುವಂಥ ದೂರು. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿದೆ ಅಂತ ಹೇಳೋದಷ್ಟೇ ನಮ್ಮ ಕೆಲಸ. ಸರ್ಕಾರ ಎಚ್ಚೆತ್ತುಕೊಳ್ಳೋದಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಕ್ಯಾಲ್ಕುಲೇಷನ್ ಮಾಡೋಕೆ ಹೋಯ್ತು ಅಂತಂದರೆ ಈ ಸಾವಿಗೆ ಇಂಡೈರೆಕ್ಟ್ ಕಾರಣ ಭ್ರಷ್ಟಾಚಾರ. ನಾನು ಯಾಕೆ ಇಷ್ಟು ನೇರವಾಗಿ ಭ್ರಷ್ಟಾಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನಾನು ಕೇಳ್ತೀನಿ, ಯಾಕಂದರೆ ಹಂಗೆಲ್ಲ ಅಡ್ಡ ಹಾಕ್ತೀವಿ ಸರ್, ಏನು ಮಾಡೋದು ಸರ್, ನಮ್ಮ ಇನ್ಸ್ಪೆಕ್ಟರ್ಗಳು, ಮೇಲಧಿಕಾರಿಗಳು ಹೇಳ್ತಾರೆ ಅಡ್ಡ ಹಾಕಬೇಕು, ಆಮೇಲೆ ಟಾರ್ಗೆಟ್ಗಳನ್ನ ಕೊಡ್ತಾರೆ, ಇಷ್ಟು ಗಾಡಿನ ಹಿಡಿಲೇಬೇಕು ಅಂತ. ಒಂದಷ್ಟು ಜನ ಇನ್ಸ್ಪೆಕ್ಟ್ರು ಆ ಲೆವೆಲ್ ಅವ್ರನ್ನ ಕೇಳಿದಾಗ ಏನು ಮಾಡೋದು ಸರ್, ಮೇಲಿಂದ ಒತ್ತಡಿರ್ತಾರೆ, ಮೇಲಿಂದ ಕೂಡ ನಮಗೆ ಇಷ್ಟು ಕೇಸ್ ಹಾಕಬೇಕು ಅಂತ ಇರ್ತದೆ ಅಂತ ಹೇಳಿದೆ. ಇಷ್ಟು ಟೆಕ್ನಾಲಜಿ ಇರೋ ಸಮಯದಲ್ಲಿ ಈ ತಪಾಸಣೆಯ ಹೆಸರಲ್ಲಿ ಆಗುವಂಥ ಭ್ರಷ್ಟಾಚಾರ ಇದೆಯಲ್ಲ, ಅಥವಾ ಕಲೆಕ್ಷನ್ಸ್ ಏನಿದೆಯಲ್ಲ, ಅದೇ ಇಂಥ ಸಾವುಗಳಿಗೆ ಕಾರಣ. ಆಮೇಲೆ
ನಾಗರಿಕರಿಂದ ಸರ್ಕಾರಗಳು ಸೃಷ್ಟಿಯಾಗುತ್ತೆ, ನಾಗರಿಕರಿಂದ 2 ಸರ್ಕಾರಗಳು ತೆರಿಗೆಯಿಂದ ನಡೀತದೆ. ಆ ನಾಗರಿಕನಿಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಒಂದು ಕಡೆ ಪೊಲೀಸರು, ಒಂದು ಕಡೆ ಮುನ್ಸಿಪಾಲ್ಟಿಯವರು, ಒಂದು ಕಡೆ ಆ ಸಂಚಾರಿ ಪೊಲೀಸರು, ಒಂದು ಕಡೆ ಸರ್ಕಾರ, ಬೆಲೆ ಏರಿಕೆ ಎಲ್ಲವುದೂ ತೊಂದರೆ ಆದರೆ ಈ ಥರ ಸಾವು ಘಟನೆ ಆಗಿಬಿಟ್ರೆ ಮನುಷ್ಯ ಬದುಕ್ತಾನ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಮತ್ತು ಇದಕ್ಕೆಲ್ಲ ಏನು ಪರಿಹಾರವೇ ಇಲ್ಲ. ಕೇಳಿದ್ರೆ ಒಬ್ಬ ಅಧಿಕಾರಿ ಏನಕ್ಕೆ ಈ ಥರ ಟಾರ್ಗೆಟು ಅಂತಾರೆ. ಟಾರ್ಗೆಟ್ ಯಾಕೆ ಅಂತಂದರೆ, ಸರ್ ಇವ್ರುಗಳು ಪೊಲೀಸ್ ಇಲಾಖೆಯಲ್ಲಿ ಹಣ ಕೊಟ್ಟು ಪೋಸ್ಟ್ಗಳನ್ನು ಖರೀದಿ ಮಾಡೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕಿದೆ. ಇವತ್ತು ಟ್ರಾನ್ಸ್ಫರ್ ಬೇಕು, ಪೋಸ್ಟಿಂಗ್ ಬೇಕು ಅಂದರೆ ಹಣ ಕೊಟ್ರೆ. ಸೊ ಈಗ ಕಲೆಕ್ಷನ್, ಈಗ ಪೋಸ್ಟಿಂಗಿಗೆ ಹಣ ಎಲ್ಲ ಉಣಿಸೋದು ನಿಮ್ಗೆ ಗೊತ್ತಿದೆಯಲ್ಲ. ಕರ್ನಾಟಕದಲ್ಲಿ ಎಷ್ಟೋ ಪೊಲೀಸ್ ಸ್ಟೇಷನ್ 1 ಕೋಟಿ ಇದೆ. ಕೆಲವೊಂದು ಪೊಲೀಸ್ ಸ್ಟೇಷನ್ ನನಗಿರೋ ಮಾಹಿತಿ ಪ್ರಕಾರ 12 ರಿಂದ 15 ಕೋಟಿ ಒಂದೊಂದು ಕ್ರೈಮ್ ಪೊಲೀಸ್ ಸ್ಟೇಷನ್ಗಳಿಗೆ ಪೋಸ್ಟಿಂಗ್ ಕಾಸ್ಟ್ಗಳನ್ನು ಹರಾಜಾಗ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಭ್ರಷ್ಟಾಚಾರ ಅಂತೂ ಪೊಲೀಸ್ ಇಲಾಖೆಯಲ್ಲಿ ತುಂಬಿ ತುಡುಕ್ತಾ ಇದೆ. ಇದನ್ನು ಸರಿ ಮಾಡೋಕ್ಕೆ ಇವತ್ತಿನ ರಾಜಕಾರಣಿಗಳು, ಇವತ್ತಿನ ಪಕ್ಷಗಳಿಂದಲೇ ಹೊಸ ಒಂದು 2028ಕ್ಕೆ ಅಟ್ಲೀಸ್ಟು ಒಂದು ಹೊಸ ಯೋಚನೆ ಇರುವಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದಾಗ, ಆಮೇಲೆ ಜನರು ಕೂಡ ಅವರಿಗೆ ವೋಟ್ ಮಾಡಬೇಕು, ಬಂದೇ ಬರ್ತದೆ, ರಾಜಕೀಯ ಬದಲಾವಣೆ ಆಗಬೇಕಾಗಿದೆ. ಆಮೇಲೆ ಈ ತಪಾಸಣೆ ಒಂದೇನಾ, ಏನಿಲ್ಲ ರೀ, ಒಂದು ಆ್ಯಪ್ ಮಾಡ್ಬೋದು. ಪಕ್ಕದ ಗೋವಾದಲ್ಲಿ ಟೂರಿಸ್ಟ್ಗಳಿಗೆ ಒಂದು ಆ್ಯಪನ್ನು ಮಾಡಿದ್ದಾರೆ. ಆ ಆ್ಯಪಲ್ಲಿ ನೀವು ಆ ಗಾಡಿಯ ಎಂಟೈರ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಹಾಕಿ ಒಂದು ಸತಿ ಅಪ್ರೂವಲ್ ಆಗಿಬಿಟ್ರೆ, ನೀವು ಯಾವುದೇ ಪೊಲೀಸರು ಹಿಡಿದ್ರೆ ಸಾಕು, ನೀವು ಆ ಡಾಕ್ಯುಮೆಂಟ್ ಸ್ಕ್ಯಾನರ್ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗುತ್ತೆ, ಯಾರು ಕೂಡ ನಿಮಗೆ ತೊಂದರೆ ಕೊಡೋರು. ಪಕ್ಕದ ಗೋವಾ ರಾಜ್ಯದಲ್ಲಿ ಅಲ್ಲಿನ ಗೆಸ್ಟ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿನ ಟ್ರಾಫಿಕ್ ಪೊಲೀಸರು ಆ್ಯಪ್ ಮಾಡಿ ಸ್ಕ್ಯಾನ್ ಮಾಡೋಕ್ಕೆ ಸಾಧ್ಯವಾಯಿತು ಅನ್ನೋದಾದರೆ, ಕರ್ನಾಟಕದಲ್ಲೂ ಅಷ್ಟೇ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಥವಾ RTO ಅವರು ಒಂದು ಆ್ಯಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸನ್ನು, ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸು ಮಾಡಿಸಿದ್ರೆ ಅಪ್ಲೋಡ್ ಮಾಡಿ ಅಂದರೆ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ. ಬೇಕಾ ನಿಮ್ಗೇನು ಪೊಲ್ಯೂಷನ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡೋ ಅಂದರೆ ಒಂದು ಆ್ಯಪ್ ಮಾಡಿಬಿಟ್ಟು RC ಬುಕ್ಕು, ನಿಮಗೆ ಇನ್ಶೂರೆನ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಆನ್ಲೈನಲ್ಲೇ ನಂಬರ್ ಬರ್ತಾಯಿದೆ, ಗಾಡಿ ಬರ್ತಾ ಇದೆಯಾ, ನನ್ನ ನಂಬರನ್ನು ನೀವು ಅವರೇ ಅಲ್ಲಿ ಹೊಡೆದ್ರೆ ಡಾಕ್ಯುಮೆಂಟ್ಸ್ ಇಲ್ಲ, ಅಕಸ್ಮಾತ್ ಅವ್ನು ಮುಂದೆ ಹೊಟ್ಟೋಗ್ಬಿಟ್ರು ಕೂಡ, ಫಿಸಿಕಲಾಗಿ ನಿಮ್ಗೆ ಸಿಕ್ಕಿಲ್ಲ, ಮುಂದೆ ಹೊಟ್ಟೋಗ್ಬಿಟ್ರು ಸಹ ಆ ನಂಬರ್ಗೆ ಪೆನಾಲ್ಟಿ ಆ್ಯಡ್ ಮಾಡಿದ್ರೆ ಆಗೋಯ್ತು. ಯಾವತ್ತೋ ಒಂದು ದಿವಸ ಗಾಡಿ ಸಿಕ್ಕಾಕೊಂಡಾಗ ಅಥವಾ ಸ್ಟಾಪ್ ಮಾಡಿ ತಪಾಸಣೆ ನಡೆಸಿದಾಗ ಖಂಡಿತವಾಗಿ ಆ ಪೆನಾಲ್ಟಿ ಕಟ್ಟುವಂಥ ಪ್ರಾವಿಷನ್ ಇದ್ದೇ ಇರ್ತದೆ, ಎಲ್ಲೂ ಓಡ್ಲಿಕ್ಕಾಗಲ್ಲ. ಏನಂತಂದರೆ ಏನು ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ಪೊಲೀಸ್ ಇಲಾಖೆ ಬಳಸ್ಬೋದು. ಇವತ್ತು ಹೊಸ DGP IGP ಬಂದಿದ್ದಾರೆ, ಸಾಕಷ್ಟು ವಿಕ್ಟಿಮ್ ಸೆಂಟ್ರಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅಂತ DGP ಆ್ಯಂಡ್ IGP ಸಲೀಂ ಅವ್ರು ಹೇಳಿದ್ದಾರೆ. ಈ ವಿಕ್ಟಿಮ್ಸನ್ನ ಕ್ರಿಯೇಟ್ ಮಾಡೋ ಮಟ್ಟಕ್ಕೆ ಪೊಲೀಸರು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಕರ್ನಾಟಕದ DGP ಆ್ಯಂಡ್ IGP ಸಲೀಂ ಅವರೇ ದಯಮಾಡಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ, RTO ಮ್ಯಾನೇಜ್ಮೆಂಟ್ಗೆ ಒಂದು ಖಂಡಿತವಾಗಿ ಕೈಂಡ್ಲಿ ರೆಕಮೆಂಡ್ ಆ್ಯಪ್. ಆಮೇಲೆ ಸಾಧ್ಯವಾದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗಳನ್ನು ಬಳಸಿ ನೀವು ತಪಾಸಣೆ ಮಾಡಲೇಬೇಕು ಅನ್ನೋದಾದರೆ, ಆಮೇಲೆ ನಾವು ಯಾರು ಕಳ್ಳರಂತೂ ಅಲ್ಲ, ನಾಗರಿಕರು ಕಳ್ಳರು ಅಂತಲ್ಲ, ಆಮೇಲೆ ತಪಾಸಣೆ ಮಾಡಬೇಕು, ನೋಡ್ಕೊಂಡು ಮಾಡಬೇಕು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಬಿಟ್ಟು ವಸೂಲಿಗೆ ಅಥವಾ ನಿಲ್ಲಿಸಿ ಧಮಕಿ ಹಾಕೋಕ್ಕೆ ಅಥವಾ ಚೆಕಿಂಗ್ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಈ ಇಂಟ್ರೆಸ್ಟು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಕೊಡಬೇಕಾದಂಥ ಪೊಲೀಸರು ವೆಹಿಕಲ್ ತಪಾಸಣೆಗಳೇನೋ ಹೆಸರಲ್ಲಿ ಮಾಡುವಂಥ ಭ್ರಷ್ಟಾಚಾರ, ಆ ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಇದು ನಿಲ್ಲಬೇಕಾಗಿದೆ. ಇವತ್ತು ಇದೇ ಭ್ರಷ್ಟಾಚಾರ ಮಂಡ್ಯದಲ್ಲಿ ತಪಾಸಣೆಯ ಹೆಸರಲ್ಲಿ ಒಂದು ಮಗುವಿನ ಬಲಿಯಾಗಿದೆ. ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಆ ಮಗುವಿನ ಮನೆ ಕಡೆಯವ್ರು ಕೇಳ್ತಾ ಇದ್ರು, ನಾವೇ 10 ಲಕ್ಷ ಕೊಡ್ತೀರಿ, ಮಗುವಿನ ಪ್ರಾಣ ತಂದ್ಕೊಡಕ್ಕಾಗದಿಲ್ಲ. ಸೊ ಹಾಗಾಗಿನೇ ಈ ರೀತಿ ಭ್ರಷ್ಟಾಚಾರವನ್ನು ಅನ್ನೋ ಪಿಡುಗನ್ನು ತೊಲಗಿಸದೆ ವ್ಯವಸ್ಥೆ ಬದಲಾವಣೆ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ಮಂಡ್ಯದಲ್ಲಿ ಮತ್ತೊಂದು ಮಗುವಿನ ಬಲಿಯಾಗಿದೆ.